ಮೊಳಕೆ ಕಟ್ಟಿದ ಹುರುಳಿಕಾಳಿನ ಸಾಂಬಾರು ಮಾಡುವ ವಿಧಾನ. ಇದಕ್ಕೆ ಮೊಳಕೆ ಕಟ್ಟಿದ ಕಾಳು, ತರಕಾರಿ ಹಚ್ಚಿಟ್ಕೊಂಡು, ನಮ್ಗೆ ಯಾವ ತರಕಾರಿ ಆದರೂ ಹಾಕೋಬೋದು. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಅದಕ್ಕೆ ತೊಳೆದಂಥ ಹುರುಳಿಕಾಳು ಮೊಳಕೆ ಕಟ್ಟಿರೋ ಕಾಳನ್ನ ಹಾಕಿ ಸ್ವಲ್ಪ ಬಾಡಿಸಿ, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ನಂತರ ನಾವು ತೊಳೆದಿಟ್ಟಂಥ ತರಕಾರಿ, ಬದನೆಕಾಯಿ, ಆಲೂಗೆಡ್ಡೆ, ಬೀನ್ಸ್ ಮತ್ತು ಕೋಸು, ಈ 3 ತರಕಾರಿನ ನಾನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು. ಹಾಕಿ ಎಲ್ಲ ಮಿಶ್ರಣ ಮಾಡಿ, ಹೆಚ್ಚು ನೀರು ಹಾಕ್ಕೋಬೇಡಿ. ಮಸಾಲೆ ಹಾಕ್ಕೋಬೇಕಾದಾಗ ನೀರು ಜಾಸ್ತಿ ಆಗುತ್ತೆ. ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕಿ 3 ವಿಷಲ್ಲು ಕೂಗಿಸ್ಕೋಬೇಕಾಗತ್ತೆ ನಾವು. ಇದನ್ನು ಹೆಚ್ಚಾಗಿ ಮೊಳಕೆ ಬಂದು ಉಪ್ಪು ಹಾಕಿ ಕುದಿಸಿ, ಮಸಾಲೆಗೆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಕಡಲೆ, ಗಸಗಸೆ, ಟೊಮೊಟೊ, ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ರುಬ್ಕೋಬೇಕಾಗತ್ತೆ ನಾವು ಮಸಾಲೆನ. ಗಸಗಸೆನೂ ಹಾಕ್ಕೋಬೇಕು. ಜೊತೆಗೆ ಸ್ವಲ್ಪ ಧನಿಯಾ ಪುಡಿ, 2 ಸ್ಪೂನು ಖಾರದ ಪುಡಿ, ಮನೆಯಲ್ಲಿ ಮಾಡೋಂಥ ಸಾಂಬಾರಿನ ಖಾರದ ಪುಡಿ ಹಾಕ್ಕೊಂಡು ಜೊತೆಯಲ್ಲಿ ರುಬ್ಬಿಟ್ರೆ ಮುಗೀತು ಮಸಾಲೆ. ಅದನ್ನು ಈಗ ಬೆಂದಂಥ 3 ವಿಷಲ್ ಆದಂಥ ಕಾಳಿಗೆ ಮಿಶ್ರಣ ಮಾಡಿ ಉಪ್ಪು, ರುಚಿಗೆ ಉಪ್ಪು, ಹಳ್ಳಿ ಶೈಲಿಯಲ್ಲಿ ಮಾಡಿದಂಥ ಹುರುಳಿಕಾಳು ಮೊಳಕೆ ಸಾರು ರೆಡಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ.